ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ. ಒಗ್ಗಟ್ಟಿದ್ರೆ ನಾವು 4 ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ. ನಂಜೇಗೌಡ ಅಲ್ಲ, SN ಆಡ್ಸಮ್ ಅಲ್ಲ, ಪುತ್ತೂರು ಮಂಜು ಅಲ್ಲ, ರೂಪ ಅಲ್ಲ, ಏನಪ್ಪ ಯಾರಾದ್ರೂ ಒಬ್ಬರು ಆಗ್ಬೋದಾಗಿತ್ತಲ್ಲ. ನೋವಾಗ್ತದೆ. 4 ಜನ ಕಾಂಗ್ರೆಸ್ MLA ಇದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ. ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ. 4 ಜನ ಕಾಂಗ್ರೆಸ್ MLA ಗೆದ್ದು ಸರ್ಕಾರ ಗಮನದಲ್ಲಿದೆ, ಅದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೈಕಮಾಂಡ್ ಗಮನದಲ್ಲಿ ಇದೆ. ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ. ನೀವೆಲ್ಲ ಫೇಲ್ ಆಗಿದ್ದೀರಾ ತಗೊಳ್ಳೋದಕ್ಕೆ, ಯಾಕೆಂತಂದ್ರೆ 4 MLAಗಳು MLC ಇದ್ದೀರಾ. ನಾನು ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನೆಂದ್ರೆ, ನಾವು 4 ಜನ MLAಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ, ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ, ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ. ಒಗ್ಗಟ್ಟಿದ್ರೆ ನಾವು 4 ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ. ನಂಜೇಗೌಡ ಅಲ್ಲ, SN ಆಡ್ಸಮ್ ಅಲ್ಲ, ಪುತ್ತೂರು ಮಂಜು ಅಲ್ಲ, ರೂಪ ಅಲ್ಲ, ಏನಪ್ಪ ಯಾರಾದ್ರೂ ಒಬ್ಬರು ಆಗ್ಬೋದಾಗಿತ್ತಲ್ಲ. ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ. ರಮೇಶ್ ಕುಮಾರ್ ಅವರು ಇದ್ರು ಮೊದಲ ಅವಧಿಯಲ್ಲಿ ನಾನು MLA ಆಗಿದ್ದಾಗ. ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು, ಫಸ್ಟ್ ಟೈಮ್ MLA ಆಗಿದ್ದಾಗ. ಸ್ಪೀಕರ್ ಇದ್ರು ಕೂಡ